ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾದಮೇಲೆ ಮೋಟೋ ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಇವತ್ತು ಭಾನುವಾರ, ಇನ್ನೇನು ಇನ್ನೊಂದು 2 ದಿನ ಹೋದರೆ ಹೊಸ ವರ್ಷ 2024 ತುಂಬಿ 25ಕ್ಕೆ ಎಲ್ಲ ಹೋಗ್ತಿದ್ದೀವಿ. 24 ಏನು ಕಿತ್ತು ಗುಡ್ಡೆ ಹಾಕಿದ್ವೋ ಗೊತ್ತಿಲ್ಲ. 25 ಮಾಡೋಣ ಅಂತ ಕಿತ್ತು ಗುಡ್ಡೆ ಹಾಕೋಣ ಅಂತ ಅಂದ್ಕೊಂಡು ಹೇಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಕಲರ್ಫುಲ್ ಕರುನಾಡು. ಸ್ವಾಗತ ಸುಸ್ವಾಗತ ಚಾನಲ್ಗೆ. ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಬರಡಿ ಬೆಟ್ಟ ಕೇಳಿದಿರಾ? ಅದು ನೆಲಮಂಗಲ ತಾಲೂಕು ಬರ್ತೈತೆ. ಅದು ಅಲ್ಲಿಗೆ ಇವತ್ತು ಸನ್ಸೆಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ ದೊಡ್ಡಬಳ್ಳಾಪುರದಿಂದ 28 ಕಿಲೋಮೀಟರ್ಸ್ ಇದೆ ಬರಡಿ ಬೆಟ್ಟ. ಒಂದಿನ ಲಾಂಗ್ ರೈಡ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ. ಚಿಕ್ಕ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿ ಆಮೇಲೆ ದೊಡ್ಡದಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಮತ್ತು ಎಲ್ಲ ನನ್ನ ಸ್ನೇಹಿತರು ಎಲ್ಲ ಹೆಂಗಿದ್ದೀರಾ? ಲಾಸ್ಟ್ 2 ವಿಡಿಯೋ ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ಅದು ಒಂದು ಸ್ವಲ್ಪ ಖುಷಿ. ಘಾಟಿಗೆ ಹೋಗಿದ್ದು, ಘಾಟಿ ದನಗಳ ಜಾತ್ರೆ, ಎತ್ತುಗಳ ಜಾತ್ರೆ ಹೋಗಿ ಬಂದಿದ್ದು, ಒಳ್ಳೆ ವ್ಯೂ ಬಂತು. ಸೊ ಹಿಂಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅದರಿಂದ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅನ್ನೋದು ನನಗೂ ಸ್ವಲ್ಪ ಏನು ಹೇಳ್ಬೋದು, ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಗೆ ಒಂದು ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಅದು ಒಂದು ಸಪೋರ್ಟ್. ನೀವೇನೋ ಕಮೆಂಟ್ ಬರೀ ವ್ಯೂ ನೋಡಿ ಲೈಕ್ ಕೊಟ್ರೇ ಆಗೋದಿಲ್ಲ. ಏನೋ ನಿಮ್ಮ ಚೆನ್ನಾಗೈತೆ ಅಂತಾನೋ ಚೆನ್ನಾಗಿಲ್ಲ ಅಂತಾನೋ ಹೆಂಗನ ಆಗಲಿ, ಬಟ್ ಅದೊಂದು ಸ್ವಲ್ಪ ನೀವು ಒಂದು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಟ್ರೆ, ಇಲ್ಲ ಹಿಂಗಲ್ಲ ಗುರು, ಇನ್ನೂ ಬೇರೆ ಥರ ಮಾಡು, ಇದು ಹಿಂಗೆ ಚೆನ್ನಾಗಿ ಬಂದಿಲ್ಲ, ಹಿಂಗೆ ಆ ಥರ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು ಅಂತ ಏನು ಅನ್ನಿಸ್ತಿತ್ತು ಅದು ಕಮೆಂಟಲ್ಲಿ ಹಾಕಿದ್ರೆ, ನೆಕ್ಸ್ಟ್ ನಾವು ಒಂದು ಸ್ವಲ್ಪ, ಇವಾಗ ಇನ್ನೂ ಬಿಗಿನರ್ಸು, ನಾವು ಒಂದು ಸ್ವಲ್ಪ ಟ್ರೈ ಮಾಡ್ಬೋದು. ಸೊ ಇದನ್ನು ನೋಡಿ ಚೆನ್ನಾಗಿದ್ರೆ ಒಂದು ಕಮೆಂಟ್ ಮಾಡಿ. ಇನ್ನೊಂದು ಸ್ನೇಹಿತರೆ ನೋಡ್ರಿ, ಇಲ್ಲಿ ಮುಂದೆ ನೋಡ್ತಾ ಇದ್ದೀರ ದೇವಸ್ಥಾನ, ಆಂಜನೇಯ ದೇವಸ್ಥಾನ. ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇಲ್ಲಿ. ನಾವು ಫಸ್ಟ್ ವಿಡಿಯೋ ನಾನು ಮಾಡಿದ್ದೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಧರ್ಮಸ್ಥಳ ಹೋಗೋ ಏನೋ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದನೇ ಮಾಡಿದ್ದು ನಾವು. ಒಂಥರ ಚೆನ್ನಾಗಿ, ಒಂಥರ ಸವಿ ನೆನಪು. ನೋಡಿ, ಮಧುರೈ ಶನಿ ಮಹಾತ್ಮ ದೇವಸ್ಥಾನ ಮಧುರೈ ಬಂದಿದ್ದೀವಿ ನೋಡ್ರಿ. ನಮಸ್ಕಾರ. ಇನ್ನೇನು ಒಂದು 7 ಕಿಲೋಮೀಟರ್ಸ್ ಇದೆ. ಒಂದು ಲಾಂಗ್ ಶಾರ್ಟಲ್ಲಿ ಕಾಣಿಸ್ತಿದೆ ಬೆಟ್ಟ ನೋಡ್ರಿ. ಇದು ನಾವು ಇವಾಗ ಸಿಟಿ ಕಡೆಯಿಂದ ಬಂತು ಅಂದ್ರೆ ಈ ವ್ಯೂ ಹಿಂಗೆ ಬರ್ತಿದೆ. ಹಿಂಗೆ ಬಂದು ಇಲ್ಲೆಲ್ಲ ಲೆಫ್ಟಿಗೆ ತಗೋಬೇಕಾಗುತ್ತೆ. ಲೆಫ್ಟ್ ಇಲ್ಲಿ ಅಂತ ಹೇಳ್ತೀನಿ, ಉದ್ದಿ ಚಿಕ್ಕನಹಳ್ಳಿ ನೋಡ್ರಿ. ಇಲ್ಲೇ ಇತ್ತಲ್ರಿ ಲೆಫ್ಟು, ಇಲ್ಲಾಂದ್ರೆ ಇಲ್ಲ ಅಂತೀರಾ? ಓ, ನಾವು ಏನಾರ ಗಿಫ್ಟ್ ಕೊಡ್ಲೇಬೇಕಪ್ಪ ಇವ್ರಿಗೆ. ಗಿಫ್ಟ್ ಕೊಡ್ಲೇಬೇಕು. 2 ಕಿಲೋಮೀಟರ್ ಕರ್ಕೊಂಡೋಗಿ ಬಂದಿದ್ದೀರಾ ಇಲ್ಲಿ. ನೋಡಿ ಸ್ನೇಹಿತರೆ, ಇದು ಯಾವಾಗಿಂದ ಕಾಲದ್ದು ಏನ್ ಕತೆ ನೋಡ್ರಿ ಹೆಂಗ ಹೋಯ್ತಿದ್ದು. ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದೀವಿ, ಬಸ್ಗಳಲ್ಲಿ ಬರ್ತಾ ಇದ್ವಿ ಇಲ್ಲಿಗೆ. ನೋಡ್ರಿ ಹೆಂಗೈತಿದು. ಲೆಫ್ಟಾ? ಇಲ್ಲಿ ಲೆಫ್ಟಾ? ನಾನು ಲಾಂಗ್ ರೈಡ್ ಹೋಗಿರೋದು 2 ಸತಿ. ಧರ್ಮಸ್ಥಳ ಒಂದ್ಸತಿ ಹೋಗಿದ್ದೆ, ಅದು ನಾನು ಈಗ ನಮ್ಮ ಫ್ರೆಂಡ್ ಪುನೀತ್ ಅಂತ ಹೇಳಿ ಇಬ್ರು ಹೋಗಿ ಬಂದಿದ್ವಿ. ಬೆಳಗ್ಗೆ ಹೋಗಿ ಸಂಜೆ. ಅದಾದ್ಮೇಲೆ ಇನ್ನೊಂದು ಸತಿ ಹೊರನಾಡು, ಧರ್ಮಸ್ಥಳ, ಕುಕ್ಕೆ ಎಲ್ಲ ನೋಡ್ಕೊಂಡು ಇದೇ ಗಾಡಿಯಲ್ಲೇ ಹೋಗಿ ಬಂದಿದ್ವಿ. ನೋಡ್ತಿರ್ಬೋದು ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡ್ರಿ ದೂರದಿಂದ. ನೋಡ್ರಿ, ನೆಲಮಂಗಲ ಬೆಟ್ಟಹಳ್ಳಿ ನೆಲಮಂಗಲ ತಾಲೂಕು. ನೋಡಿ ಸ್ನೇಹಿತರೆ, ಇಲ್ಲಿ ರೈಟ್ ತಗೋಬೇಕು ನೋಡ್ರಿ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋ ಜಾಗ, ರೈಡ್ ಮಾಡೋದಕ್ಕೆ ಒಳ್ಳೆ ರೋಡ್ ಸಿಕ್ತು. ಓಹೋ, ಬರ್ತಿದ್ದಂಗೆನೆ ಒಂದೊಳ್ಳೆ ಕೆರೆ, ನೀರು ನೋಡೋಕ್ಕೆ, ನೀರೆಲ್ಲ ಕಾಣಿಸ್ತಿದೆ. ಚೆನ್ನಾಗೈತೆ
ಇದೇ ಬಿಡ್ರಿ, ಇದೇ ರೋಡ್. ಹ್ಞೂ, ಇದೇ ರೋಡು ಕನೆಕ್ಟ್ ಐತಲ್ಲ. ನೋಡ್ರಿ, ನೋಡೋ ಎಷ್ಟು ಚೆನ್ನಾಗೈತೆ ಗುರುವೇ. ಯಾಕೆ ನೀರ್ ಐತೆ ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಬೆಟ್ಟಗಳವಲ್ಲ, ಬೆಟ್ಟ ಗುಡ್ಡಗಳು ಇರೋದ್ರಿಂದ ಅಲ್ಲಿಂದ ನೀರು ಬರೋದೆಲ್ಲ ಇದು ಸೇರ್ಕೊಂಡುತ್ತೆ. ಸೊ ಹಂಗಾಗಿ ಇದೇನು ಖಾಲಿ ಆಗಲ್ಲ ಇಲ್ಲಿ ನೀರು. ನೋಡ್ರಿ ಎಷ್ಟು ಚೆನ್ನಾಗಿದೆ. ತುಂಬಾ ಚಂದ ಉಂಟು ಮಾರಾಯರೇ. ಕರೆಕ್ಟ್ ಬಂದ್ಬಿಟ್ವಿ. ಏನ್ರಿ ಇಷ್ಟು ಚೆನ್ನಾಗೈತೆ ಜಾಗ. ನೋಡ್ರಿ ಹೆಂಗಿದೆ. ಮೇಲೆ ಹೋಗೋದು ಬರ್ರಿ. ಫಸ್ಟ್ ಟೈಮ್ ನನ್ನ ಗಾಡಿನ ಈ ಥರ ಬಂಡೆ ಮೇಲೆ ಲಕ್ಷಿಸ್ತಾ ಇರೋದು. ರಿವರ್ಸ್ ಬಂದಿರಪ್ಪು. ಆಮೇಲೆ ಆಟೋನ ಸೈಡ್ ಹೋಗೋದಿಲ್ಲ. ಇಲ್ಲಿ ಬಂದೇನೆ ಈ ಥರ ಬೆಟ್ಟದ ಮೇಲೆ ಹಚ್ಚೋದೇ ಒಂಥರ ಖುಷಿ. ಇದೇನು ಈ ಥರ ಹಾಕ್ಬಿಟ್ಟವ್ರಲ್ಲ ಇಲ್ಲಿ, ಏನು ಗಾಡಿ ಹೋಗ್ಬಾರ್ದು ಅಂತನಾ? ನೋಡಿ ದೇವಸ್ಥಾನ ಬಾಗ್ಲಾಕವ್ರೆ. ಓ ಸಾಕಾಗೈತೆ ಗುರು, ಸಾಕಾಗೈತೆ ಗುರು, ಸಾಕಾಗೈತೆ. ನಮ್ಮ ಫ್ರೆಂಡ್ ಎಲ್ಲ ಭಯ ಬೀಳ್ತಾ ಹಿಡ್ಕೊಂತ ನನಗೆ ಇಲ್ಲಿ. ನೋಡ್ರಿ ಸ್ನೇಹಿತರೆ ಹೆಂಗೈತೆ. ಬನ್ನಿ ಸ್ವಲ್ಪ ಹಂಗೆ ಮುಂದಕ್ಕೆ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡ್ ಬರೋಣ. ಕೀ ಹಾಕ್ಬಿಡ್ರಿ ಅದಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ಗಾಡಿ. ಒಂದು ಫೋಟೋ ಹಿಡ್ಕೊಳೋಣ. ಪುನೀತ್ ಅನ್ನೋರು ಅವರು ಬಂದವ್ರು ಇದರಲ್ಲಿ. ಒಟ್ಟು ಚೆನ್ನಾಗಿದೆ ಜಾಗ, ಕೂಲಾಗೆ ಪ್ರಶಾಂತವಾಗಿ. ಇನ್ನ ಏನಾದ್ರು ನಾವು ಬೆಳಗ್ಗೆ ಹೊತ್ತು ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಈಗ ಯಾವ್ದೋ ಒಂದು ಫ್ಯಾಮಿಲಿ ಬರ್ತಾ ಇತ್ತು ಆ ಕಡೆ. ಇದು ದೇವಸ್ಥಾನದ್ದು ಏನು ಪ್ರತೀತಿ ಏನು ಅಂದ್ರೆ, ರಾಮ ಲಕ್ಷ್ಮಣ ಸೀತೆ ಎಲ್ಲ ವನವಾಸದಲ್ಲಿದ್ದಾಗ ಇಲ್ಲಿ ರಾಮ ಬಂದು ಮರಳಲ್ಲಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾನೆ. ಸೊ ಅದಕ್ಕೆ ಇದನ್ನ ಹೆಸರು ಏನಂತ ಬಂದಿದೆ ಅಂದ್ರೆ, ಅದಕ್ಕೆ ಇದನ್ನ ಶ್ರೀ ರಾಮಲಿಂಗೇಶ್ವರ ಅಂತ ಹೇಳಿ ಈ ದೇವಸ್ಥಾನದ ಹೆಸರು ಅಂತ ಕರೀತಾರೆ. ನೋಡಿ, ನೋಡ್ತಾ ಇದ್ರಲ್ಲ ಒಳ್ಳೆ ವ್ಯೂ. ಈ ಕಡೆ ಮಾತ್ರ ಸಖತ್ತಾಗೈತೆ. ಬೈಕರ್ಸು ನೋಡಪ್ಪ, ಬಂದ್ರೆ ಇಂಥ ಜಾಗಕ್ಕೆ ಬನ್ನಿ, ಒಳ್ಳೆ ಎಂಜಾಯ್ ಮಾಡ್ಬೋದು, ಚೆನ್ನಾಗಿದೆ. ಮತ್ತೆ ಫ್ಯಾಮಿಲಿ ಅವರೆಲ್ಲ ಬಂದು ಒನ್ ಡೇ ಒಳ್ಳೆ ಆರಾಮಾಗಿ ಬಂದು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಇವ್ರುಗಳು ಯಾರಿರ್ತಾರೆ, ಲವರ್ಸ್ಗೆ ಒಂದೊಳ್ಳೆ ಸ್ಪಾಟ್ ಅಂತ ಅನ್ಸುತ್ತಿದು. ಜಾಸ್ತಿ ಯಾರು ಬರೋಲ್ಲ ಈ ಕಡೆ, ಯಾರಿಗೂ ಗೊತ್ತಿಲ್ಲ ಜಾಗ. ನೋಡ್ರಿ ನೋಡ್ರಿ, ಇವರು ಪುನೀತ್ ಅಂತ ಹೇಳಿ ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು. ತೀಸ್ ಒಂಥರ ನ್ಯಾಕ್ಸ್ ತರ ಅವರು. RCB ಅಲ್ಲಿ ನ್ಯಾಕ್ಸ್ ನೋಡಿದ್ರಲ್ಲ ಆ ತರ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ, ನೋಡೋಣ ದೇವಸ್ಥಾನ ಹೆಂಗಿದೆ ಏನು ಅಂತ ನೋಡೋದಕ್ಕೆ. ಬಟ್ ಒಳಗಡೆ ಎಲ್ಲ ಬಿಡೋದಿಲ್ಲ. ನಾವು 2 ವೀಲರಲ್ಲಿ ಬರೋದೇ ಕಷ್ಟ ಇದೆ ಮೇಲೆಗಡೆ. ಇವರು ಒಂದು ಟಾಟಾ ಎಸ್ನೇ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ಈ ಜಾಗನ ನೋಡಿದ್ದು ಕೇಳಿದ್ದು ಅಂದ್ರೆ ಫಸ್ಟು ಸಂತೋಷ್ ಗೌಡ ಅವರ ಒಂದು ವ್ಲಾಗಲ್ಲಿ ಮೀಟಪ್ ವ್ಲಾಗ್ ಮಾಡಿದ್ರು. ಅದರಲ್ಲಿ ನಾನು ಫಸ್ಟ್ ಟೈಮ್ ಈ ಜಾಗನ ನೋಡಿದ್ದು. ನೋಡ್ರಿ, ಈ ಕಡೆ ಒಂದು ಕೊಳ ಇದೆ, ಬರಡಿ ಬೆಟ್ಟ ಟ್ರಸ್ಟಿಗೆ ಬೇರೆ ಸೇರಿದೆ ಇದು.
ನೋಡಿದ್ರ ಬರಡಿ ಬೆಟ್ಟ ಇದೆ. ಬನ್ನಿ ಲೋನ. ಚೆನ್ನಾಗೈತೆ ಸ್ನೇಹಿತರೆ ಇದು ಜಾಗ. ಬೈರನಾಯಕನಹಳ್ಳಿ ಸ್ಥಳೀಯ ಏನೋ ಸುಳಿ ಇದೆ, ಎಚ್ಚರಿಕೆ. ನಿಂತಿರೋ ನೀರಲ್ಲೂ ಸುಳಿ ಬರ್ತಿತ್ತಾ? ನನಗೇನೋ ಡೌಟ್. ಪ್ರಶಾಂತವಾಗೈತೆ ಜಾಗ. ನಾವು ಇದೊಂದು ದೇವರಾಯನ ದುರ್ಗ ಹೋದ್ರೆ ಈ ತರ ನೋಡ್ಬೋದಾಯ್ತಲ್ಲೇನ್ರಿ? ಪೀಸ್ 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 ಅಂದ್ರೆ ಹೊಡೆದಾಕಿರೋ ಪೀಸ್ ಅಲ್ಲ, ಪೀಸ್ ಕೂಲ್. ನೋಡ್ರಿ ಹೆಂಗಿದೆ, ಒಂದು 360 ಡಿಗ್ರಿ ವ್ಯೂ. ಚೆನ್ನಾಗಿದೆ ಅಲ್ಲ ಜಾಗ. ನೋಡ್ರಿ ನಾವು ಇಲ್ಲಿ ನೋಡೋಕೆ ಏನು ನೋಡ್ತಿದ್ದೀವಿ ಅಲ್ಲಿ, ಒಂದು ನಿಮಿಷ ಹಂಗೆ ರೀ, ಝೂಮ್ ಇನ್ ಮಾಡ್ತೀನಿ. ಅದೆಲ್ಲ ಬೆಂಗಳೂರು ಸಿಟಿ. ಅದೇನು ನೋಡ್ತಾ ಇದ್ದೀವಿ, ಇಲ್ಲಿ ಸ್ಟಾರ್ಟ್ ಆದರೆ ಅಲ್ಲಿಂದ ನೋಡ್ರಿ ನೋಡ್ರಿ ಹಿಂಗೆ ಬತ್ತಾ 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 ಇಲ್ಲಿಗೆ ಇಲ್ಲಿಗೆ ಎಂಡ್ ಆಗುತ್ತೆ ನೋಡ್ರಿ ಬೆಂಗಳೂರು ಸಿಟಿ. ಅಂದರೆ ಇಷ್ಟು ದೊಡ್ಡದು ಬೆಂಗಳೂರು ಸಿಟಿ. ದೂರದಿಂದ ಗಣೇಶ ಕಂಡಂಗೆ ಕಾಣ್ತದೆ ದೇವರು. ಗಂಗಮ್ಮ ತಾಯಿ. ನಾವು ಇಷ್ಟೊತ್ತು ಆ ರೈಟ್ ಸೈಡ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಈಗ ಇದು ದೇವಸ್ಥಾನ. ಲೆಫ್ಟ್ ಸೈಡ್ ನೋಡಕ್ ಬಂದಿದ್ದೀವಿ. ನೋಡ್ ಬನ್ರಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ನೋಡಿ ಅಲ್ಲಿ ನನ್ನ ಗಾಡಿ. ಬರಡಿ ಬೆಟ್ಟ, ಸ್ವಾಗತ ಸುಸ್ವಾಗತ, ಸ್ವಾಗತ ಸುಸ್ವಾಗತ. ಎಷ್ಟು ಚೆನ್ನಾಗಿದೆ. ಆಗ್ಲೇ ನಾನು ಅಲ್ಲಿ ಹೇಳ್ತಾ ಇದ್ದೆ, ಅದು ಬಂದು ಉಳುಕ್ಲಿ ಬೆಟ್ಟ. ಅಲ್ಲಿ ಇದೇ ಸ್ಟ್ರೈಟ್ ಅಲ್ಲಿ ಕಾಣ್ತಿರೋದು ಅದು ಉಳುಕ್ಲಿ ಬೆಟ್ಟ. ಈ ಕಡೆ ಇದೇ ಕಡೆ ಈ ಕಡೆ ಇದೆ. ಇವೆಲ್ಲ ಯಾವ ಬೆಟ್ಟ ಸರಿಯಾಗಿ ಗೊತ್ತಿಲ್ಲ. ಯಾರಿಗಾನ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಒಂದ್ ಸೆಕೆಂಡ್, ಪ್ಲಾಸ್ಟಿಕ್ ಎಲ್ಲಕ್ ಬಂದ್ರು ಪ್ಲಾಸ್ಟಿಕ್ ಅಂತೂ ತಪ್ಪಲ್ಲ. ಜನ ತರ್ತಾರೆ, ತಂದು ತಿಂದು ಉಂಡು ಮುಗಿಸ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟೋತಾರೆ. ಬರ್ತಾರೆ, ಎಣ್ಣೆ ಹೊಡಿತಾರೆ, ಎಣ್ಣೆ ಹೊಡೆದವ್ರು ಇಲ್ಲೇ ಹಾಕೊಂತಾರೆ. ಗೊತ್ತಿರ್ಲಿಲ್ಲ ನಮ್ಗೆ. ಗಾಡಿನ ಇಲ್ಲಿ ಹಾಕಿದ್ರೆ ಅಲ್ಲ, ಫೇಸ್ ಈ ಕಡೆ ಹಾಕ್ಬೇಕಂತೆ ಅಣ್ಣವ್ರು ಹೇಳ್ತವ್ರೆ. ಇನ್ನೊಂದ್ ಸ್ವಲ್ಪ ಹೊತ್ತು ಹೊಡಿತಾರೆ. ಫೋಟೋ ಶೂಟು, ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಒಳ್ಳೆನು ಮಾಡಿಸಂತ ಜಾಗ ಗುರು ಇದು. ಏನೋ ಅನ್ಕೊಂಡಿದ್ವಿ ಜಾಗ. ಈ ವೆಸ್ಟರ್ನ್ ಘಾಟ್ ಸೈಡ್ ಬಂದಾಗ ದೇವಸ್ಥಾನಗಳು ನೋಡ್ತೀವಲ್ಲ, ಆ ತರ ಇದೆ ಇಲ್ಲಿ ಜಾಗ. ನೋಡ್ರಿ ಅಲ್ಲಿಂದ ಹಿಂಗ್ ಬರೋ ಜಾಗನೂ ಸೂಪರ್ ಆಗೈತೆ ಸ್ನೇಹಿತರೆ. ನೋಡ್ರಿ ಅಲ್ಲಿ ಯಾರನ್ನ ಬಂದ್ರೆ ಈ ಕಡೆ ಬನ್ನಿ. ಸಿಟಿ ಕಡೆ ಇರೋರು ಫ್ಯಾಮಿಲೀಸು ಬೆಳಗ್ಗೆಯಿಂದ ಸಾಯಂಕಾಲ ಮತ್ತೆ ವಾರ ಪೂರ್ತಿ ದುಡ್ದಿರ್ತೀರ, ವಯಸ್ಸಾಯ್ತು. ಚಿಕ್ಕ ಹುಡುಗರಲ್ಲಿ ನಾವು ಇಂಥ ಬೆಟ್ಟ, ಇಂಥ ಬಂಡೆಗಳು ಯಾವುದೇ ಇದ್ರು ಆರಾಮಾಗಿ ಈಸಿಗೆ ಆಗ್ತಾ ಇದ್ವಿ. ಅದು ಓಡ್ಕೊಂಡ್ ಆಗ್ತಾ ಇದ್ವಿ. ಈಗ ಇಲ್ಲಿಂದ ಒಂದ್ ಸ್ವಲ್ಪ ದೂರ ನಡೆದ್ರೆ ಸುಸ್ತಾದಂಗ ಆಗುತ್ತೆ. ಇಷ್ಟೇ ಜೀವನ. ಈಗೆಲ್ಲ ಕುಂತ್ರೆ ಗಾಡಿ, ನಿಂತ್ರೆ ಗಾಡಿ, ಇಲ್ಲಿಂದ ಒಂದು ತರಕಾರಿ ತಗೊಂಬರಕ್ ಹೋಗಕ್ ಒಂದ್ ಗಾಡಿ, ಮಾರ್ಕೆಟ್ಗೆ ಹೋಗಕ್ ಒಂದ್ ಗಾಡಿ. ಹಿಂಗಿರೋ ಇದ್ರಲ್ಲಿ ವಾರಕ್ಕೊಂದ್ಸತಿನಾದ್ರೂ ಒಂದೊಂದು ಬೆಟ್ಟಗಳನ್ನ ಟ್ರೆಕ್ ಮಾಡ್ಕೊಂಡು ಸ್ವಲ್ಪ ಹೆಲ್ತಿನ ಕಡೆನೂ ಗಮನ ಕೊಡ್ಬೇಕು ನಾವು, ಅಲ್ವಾ?
ಗಾಡಿಗೂ ಒಂದು ಹೆಸರು ಇಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಹೆಸರಿಕ್ಬೋದು ಒಂದು ಕಮೆಂಟ್ ಮಾಡಿ, ಯಾವ ಥರ ಹೆಸರಿಕ್ಬೋದು ನಾನು ನೋಡ್ತೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಗಾಡಿಗೆ ಒಂದು ಹೆಸರಿಕ್ತೀನಿ, ನೋಡೋಣ. ನೋಡಿ ಸ್ನೇಹಿತರೆ, ಹಿಂದಗಡೆ ಈಗ ಒಂದು 4-5 ಜನ ಬೈಕರ್ಸ್ ಬಂದರು. ಬೈಕರ್ಸು ಮತ್ತು ಇನ್ನೊಂದು ವ್ಲಾಗರ್ ಯಾರೋ ಇನ್ನೊಬ್ರು ಬಂದಿದ್ದಾರೆ. ನೋಡೋಣ, ಅವರೇ ಈ ಕಡೆ ಬಂದರೆ ಮಾತಾಡ್ಸ್ಕೊಂಬರೋಣ. ಯಾರೋ ಕವರ್ ಹಿಡ್ಕೊಂಡ್ ಬಂದಾರೆ ನೋಡ್ರಿ, ಆ ಥರ ಅಂತೂ ಬಂದು ಕವರ್ಗಳೆಲ್ಲ ಬಿಟ್ಟು ಬಹಿಷ್ಕಾರ ಹಾಕ್ಬೇಕ್ರಿ ಇಲ್ಲಿಂದ. ನೋಡ್ರಿ, ಈಗ ಹತ್ರ ಹೋಗಿ ಒಂದು ಪೂರ್ತಿ ಹತ್ರ ಹೋಗಿ ಒಂದು ವೀಡಿಯೋ ಮಾಡ್ಕೊಂಬರೋಣ ಅಂತ ಬಂದೆ. ಬರಡಿ ಬೆಟ್ಟ ಚಾರಿಟೇಬಲ್ ಟ್ರಸ್ಟ್, ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ಪ್ರಸನ್ನ, ಮಂಡಿಗೆರೆ ಅಂಚೆ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 562123. ನೋಡ್ರಿ, ಬರಡಿ ಬೆಟ್ಟ ಒಂಥರ ಕೋಟೆ ಇದ್ದಂಗೆ ಐತೆ ಅಲ್ಲೇನ್ರಿ? ಹೌದು, ಪೂರ್ತಿ ಎಲ್ಲ ಒಳ್ಳೆ ಕೋಟೆ, ಬರಡಿ ಶ್ರೀ ರಾಮೇಶ್ವರ ಸ್ವಾಮಿ ಪ್ರಸನ್ನ, ಕೋಟೆ ಕಟ್ದಂಗೆ ಕಟ್ಟವ್ರು ಇದನ್ನು. ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ದಯವಿಟ್ಟೆಲ್ಲ ಕಮೆಂಟ್ ಮಾಡಿ ಹೇಗಿದೆ ಬೆಟ್ಟ, ಹೇಗಿದೆ ಅಂತ. ದೇವಸ್ಥಾನ ತೋರ್ಸೋಕ್ಕಾಗಲಿಲ್ಲ, ದೇವಸ್ಥಾನನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬೀಗ ಹಾಕ್ಬಿಟ್ಟಿದ್ದಾರೆ. ಯಾವಾಗ ತೆಗಿತಾರೆ ಏನು ಅನ್ನೋದು ನಮಗೂ ಇನ್ನೂ ಮಾಹಿತಿ ಇಲ್ಲ. ಯಾಕಂದರೆ ಇಲ್ಲಿ ಲೋಕಲ್ ಅವರು ಯಾರೂ ಸಿಗಲಿಲ್ಲ, ನಮ್ಮನ್ನ ಕೇಳಿದ್ವಿ, 1-2-3 ಲೋಕಲ್ ಅವ್ರು ಯಾರೂ ಇಲ್ಲ. ಸೊ ಹಂಗಾಗಿ ಅದು ಗೊತ್ತಿಲ್ಲ. ವೀಕೆಂಡ್ಸಲ್ಲಿ ಒಳ್ಳೆ ಮಜಾ ಇರುತ್ತೆ, ಫ್ಯಾಮಿಲಿ ಸಮೇತ ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳಿ ಹೇಳ್ಕೊತೀನಿ. ಡೆಲಿವರಿ ಮಾಡೋದು ಫೋಟೋಶೂಟ್ಗೆ ಈಗ ಬರ್ತಾ ಇದ್ದೀನಿ. ಮೊಬೈಲಲ್ಲಿ ತೊಗೊತಾ ಇದ್ದೀನಿ ಫೋಟೋಶೂಟು, ಬಟ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಏನೋ ನಂಗೆ ಗೊತ್ತಿಲ್ಲ. ನೋಡುವ ಎಷ್ಟು ಚೆನ್ನಾಗಿ ಬರ್ತಿತ್ತೆ, ಎಷ್ಟು ಚೆನ್ನಾಗಿದೆ ಏನೋ ಗೊತ್ತಿಲ್ಲ, ನೋಡೋಣ ಹೆಂಗಿದೆ ಅಂತ. ಸಾಕು ಸಾಕು, ಕೂಲ್. ಕಾಲ್ ಬರ್ತಾಟೆ ಎಲ್ಲ ಆಡ್ತಾ ಇದ್ದೀರ, ವಿಡಿಯೋ ಮಾಡ್ರಿ ಅನ್ನೋ ಬರ್ತಾಟೆ ಎಲ್ಲ ಆಡ್ತಾವ್ರಲ್ಲ ಗುರು, ಯಪ್ಪ. ಈಗ ಸ್ನೇಹಿತರೆ ಎಲ್ಲ ಮುಗೀತು, ಸನ್ಸೆಟ್ ಎಲ್ಲ ಆಯಿತು. ನೋಡಿಕೊಂಡು ನೋಡ್ರಿ, ಬಾಯ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾವು ಹಂಗೇನೇ ಹೊರಡುವ. ಇಟ್ಸ್ ದ ಟೈಮ್ಸ್ ಅಪ್, ಲೆಟ್ಸ್ ಗೋ ಹೋಮ್. ಟಚ್ ಆಗುತ್ತೆ, ಟಚ್ ಆಗುತ್ತಿದ್ದು ಗಾಡಿ, ಟಚ್ ಆಗುತ್ತೆ. ಗುಡ್ ಬಾಯ್, ಬಾಯ್ ಬಾಯ್ ಬೆಟ್ಟ, ಬಾಯ್ ಬಾಯ್. ಮುಗೀತು ಇವತ್ತಿನ ಭಾನುವಾರ
ಭಾನುವಾರ ಪ್ರೋಗ್ರಾಮ್ಸ್ ಎಲ್ಲ ಮುಗೀತು. ಇನ್ನು ಆರಾಮಾಗೆ ಇನ್ನು ಬೆಳಗಾದರೆ ನಾಳೆಯಿಂದ ಕೆಲಸಗಳು. ಬೆಳಗಾದರೆ ಕೆಲಸ, ಅದೇ ಇದು. ಇನ್ನೇನಂದರೆ ನಾಳದ್ದು ನ್ಯೂ ಇಯರು. ನೋಡೋಣ, ಆದರೆ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾಳದ್ದು. ನೋಡ್ರಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಬಂಡೆ ಮಾತ್ರ ಚೆನ್ನಾಗಿದೆ. ನಾವು ಗೂಗಲಲ್ಲಿ ನೋಡಿದ್ರೆ ನೋಡ್ರಿ ಇಲ್ಲಿಗೆ ಲಾಸ್ಟು. ಇನ್ನು ಇಲ್ಲಿಂದೆಲ್ಲ ಬೈ ವಾಕಿಂಗ್ ಅಂತ ತೋರಿಸಿದೆ. ಬಟ್ ಬೈ ವಾಕಿಂಗ್ ಹತ್ರ ಏನಿಲ್ಲ, ಬರ್ಬೋದು ಇಲ್ಲಿ ಗಾಡಿ ಬಿಟ್ಟು ನಡ್ಕೊಂಡು ಆರಾಮಾಗಿ ಬರ್ಬೋದು. ಗಾಡಿಯಲ್ಲೂ ಬರ್ಬೋದು, ಏನು ತೊಂದರೆ ಇಲ್ಲ. ನೋಡ್ರಿ ಹಿಂಗಿದೆ ಇಲ್ಲಿ ಜಾಗ. ಬಾಯ್ ಬಾಯ್ ಬೆಟ್ಟ, ಬಾಯ್ ಬಾಯ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಇದೇ ಥರ ವೀಡಿಯೋಸು, ಇನ್ನೂ ಇದೇ ಥರ ಹಂಟ್ ಮಾಡ್ತೀನಿ, ನಿಮಗೆ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಏನೇ ಇದ್ರೂ ಕಮೆಂಟ್ ಹಾಕಿ. ಪೂರ್ತಿ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ತಂಬು ಲೈಕ್ ಕೊಡಿ. ಇಷ್ಟು ಹೇಳ್ತಾ ನಮ್ಮ ಪುನೀತ್ ಅವ್ರು ಹೇಳಿದ್ರು, ಶೇರ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಹಿಂಗೆ ಹೇಳ್ತಾ ಬಾಯ್ 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 ಬಾಯ್.